ಇಲ್ಲ ಚಿನ್ನ, ಕಾವಲ್ ಕಾಯೋನು ನೀನು ಕಳ್ಳನಂಗೆ ಮೇಲಿಂದ ಇಳಿದು ಬಂದಿದ್ಯಲ್ಲ. ಬಲಿ ಕೊಟ್ಟು ಬಹುಮಾನ ಸಾಕಾಗ್ಲಿಲ್ವಾ? ಬೇರೆ ಏನಾದ್ರು ಬೇಕಾ? ಕಾಣಿಸ್ತಾ ಇಲ್ವಲ್ಲ ಅಂತ ಹುಡುಕ್ತಾ ಇದ್ದೆ. ಆ ಈರಿನ ಪಾಳೆ ಯಾಕೆ ಸಾಯಿಸ್ದೆ? ನೀನ್ ಸಾಯಿಸ್ಬಿಟ್ಟು ನನ್ನ ಬಲಿ ಕೊಟ್ಟಿಯಾ? ದಣಿಗಳೇ, ನಿಮ್ ವಂಶಕ್ಕೆ ವಾರಸ್ದಾರ ಇಲ್ಲ ಅಂತ ಚಿಂತೆ ಮಾಡ್ತಿದ್ರಲ್ಲ, ದ್ಯಾವ್ರು ಕರುಣಿಸವ್ನೆ. ಚಿಕ್ಕರಾಣಿಯವರು ಗರ್ಭವತಿ ಆಗವ್ರೆ. ನಾಡಿ ಗಟ್ಟಿಯಾಗಿ ಬಡ್ಕತ್ತದೆ. ಗಂಡ್ಮಗಿನೇ ಇರ್ಬೇಕು. ಕರಗಿಸ್ಬಿಡು. ಏನ್ ಹೇಳ್ತಿದ್ದೀರಾ ದಣಿ? ಹೇಳುದ್ನಲ್ಲ ದಣಿ. ನೋಡು, ನೀನ್ ಹೊರಡು. ರಾಜನ್ ಹತ್ರ ನಾನ್ ಮಾತಾಡ್ತೀನಿ. ನಿನ್ ಕಿರ್ಬೆರಳು ನನ್ ಮೈ ಮೇಲ್ ಬಿದ್ದಿಲ್ಲ. ನಾನ್ ಹೆಂಗ್ ಗರ್ಭಿಣಿ ಆದೆ ಅಂತ ಯೋಚಿಸ್ತಿದ್ಯಾ? ನನ್ ಅಂದಾನ ಮೆಚ್ಚಿ ನಾನ್ ಇಷ್ಟಪಟ್ಟವನ್ನ ಸಾಯಿಸಿ ನನ್ ರಾಜ್ಯನ ವಶ ಮಾಡ್ಕೊಂಡು ನಮ್ ತಂದೆನ ಸಾಯಿಸಿ ನನ್ನ ಎಳ್ಕೊಂಡ್ ಬಂದ್ಯಲ್ಲ, ಯಾಕೆ? ನಿನ್ ವಂಶ ಬೆಳಿಬೇಕು ಅಂತ ತಾನೆ? ನಮ್ಮವ್ರೆಲ್ರೂ ನಿನ್ನ ಅಡಿಯಾಳಾಗ್ ಮಾಡ್ಕೊಂಡ್ಯಲ್ಲ. ಆದ್ರೆ ನೀನ್ ಹೋದ್ಮೇಲೆ ಈ ರಾಜ್ಯ ಆಳವನು ಒಬ್ಬ ಆಳಿನ ಮಗ. ಒಳಗಿರೋದು ನಿನ್ ರಕ್ತ ಅಲ್ಲ, ನಾಯ್ದೋ ನರಿದೋ ಕಾಡ್ ಪ್ರಾಣಿದೋ. ಕೇಳಿಸ್ಕೊತಾ ಇದ್ಯಾ? ವಿಷ ಹಾಕಿ ಸಾಯಿಸ್ಬೇಕು ಅಂತಿಲ್ಲ, ವಿಷಯ ಹೇಳಿ ಸಾಯಿಸ್ತೀನಿ. ಯಾರವನು? ನಮ್ಮ ಮಹಲಿಗೆ ಅತ್ತರ್ ಮಾಡೋದಕ್ಕೆ ಒಬ್ಬ ಬಂದಿದ್ದ ಗೊತ್ತಾ ಮಹಾರಾಜ್ರೇ? ಸುವಾಸನೆ ಅಂದ್ರೆ ಸುವಾಸನೆ, ಮನ್ಮಥನಿಗೂ ಕೂಡ ಮತ್ತೇರಿಸುವಂತ ಸುವಾಸನೆ. ಇದನ್ನ ಮೈ ಮೇಲೆ ಹಾಕೊಂಡ್ರೆ ಘಮಘಮ ಅಂತದೆ. ಇದನ್ನ ನಾ ಹೇಳ್ತಿಲ್ಲ, ನೀವವ್ನ ಯುವರಾಣಿ ಹತ್ರ ಕರ್ಕೊಂಡೋಗಕ್ ಹೇಳಿದ್ರಿ. ಬನ್ನಿ ಬನ್ನಿ. ರಾಣಿಯವ್ರಿಗೆ ಅತ್ತರ್ ಇಷ್ಟ ಆಯ್ತು. ಅತ್ತರ್ ತಗೊಂಬಂದವನು ಇಷ್ಟ ಆದ. ಆವತ್ತು ಅವನು ಚೆನ್ನಾಯ್ಕನ್ ಪಾಳಿದಾಗೆ ದೊಂಬರಾಟ ನೋಡ್ತಾನೆ ಅಂತ ವಿಷಯ ಬಂತು. ನಾನೇ ನನ್ನ ಕೈಯಾರೆ ಸಾಯಿಸ್ಬೇಕು ಅನ್ನೋ ಕ್ವಾಪ. ನೀನ್ ಸಾಯಿಸಿದಾಗ ನಾನು ಯಾಕೆ ಬಲಿ ಆಗ್ಬೇಕು? ಬಾ, ಊರವ್ರ ಮುಂದೆ ಬಂದು ಸತ್ಯ ಒಪ್ಕೋ. ಕೋಳಿನ ಕುರಿನ ಬಲಿ ಕೊಡೋದು ಆನೇನಂಗ್ಲ ಬಲಿ ಕೊಡಕಾಯ್ತದೆ? ನಾನ್ ಹುಡ್ದಾರ ನೋಡಿದ್ಕಿಯಾ ನಿನ್ನ ಸಾಯಿಸ್ಬಿಡ್ಬೇಕು ಅಂತದ್ರಾಗೆ ನನ್ ಕತೆನೆ ಕೇಳಿದ್ಯಾ? ನಿನ್ನ ಹೆಂಗ್ಲ ಬಿಡೋದು? ಸಾಯಿಸ್ಬಿಡ್ತೀನಿ.
ಬುದ್ಧಿ ಚಿನ್ನ ಎಲ್ಲೋಗವನೋ ಗೊತ್ತಿಲ್ಲ, ಮನ್ಯಾಗೂ ಇಲ್ಲ. ಏಯ್, ಅವನು ಅವ್ನ ಸಂಬಂಧಿಕರ ಮನ್ಯಾಗಿರ್ತಾನೆ, ಹೋಗಿ ಹುಡುಕಿ. ಬುದ್ಧಿ ಅವ್ರ ಸಂಬಂಧಿಕರ ಮನೆಯಾಗೆಲ್ಲ ಹುಡುಕ್ತೆ, ಎಲ್ಲೂ ಕಾಣ್ಲೇ ಇಲ್ಲ ಬುದ್ಧಿ. ಏನ್ಲ ಹೇಳ್ತಿದೀಯಾ? ಹೌದು ಬುದ್ಧಿ. ಊರೆಲ್ಲ ನೋಡಿವ್ನಿ, ಅವನೆಲ್ಲೂ ಕಾಣ್ತಿಲ್ಲ. ಎಲ್ಲವ ನಿನ್ ಮಗ? ಅಯ್ಯೋ ಎಲ್ಲೋದಂತ ಗೊತ್ತಿಲ್ಲ, ರಾತ್ರಿನೂ ಮನೆಗ್ ಬಂದಿಲ್ಲ ಕಣಯ್ಯ. ಏಯ್, ಎಲ್ಲವ ನಿನ್ ಗಂಡ? ನಮ್ ಸತ್ಯವಾಗ್ಲೂ ಗೊತ್ತಿಲ್ಲ ಕಣಪ್ಪ. ನಿಜವಾಗ್ಲೂ ಏಯ್, ಈರನ್ ಪಾಳಿದವ್ರು ಬಂದವ್ರು, ಅವ್ರಿಗೇನು ಉತ್ತರ ಕೊಡೋದು? ಗೊತ್ತಿಲ್ಲ ಓರಯ್ಯ. ಅವನ್ನೆಲ್ಲ ಔಸಿ ಕನ್ಕನಯ್ಯ ಇವನು. ಏಯ್, ಹೇಳ ನಮ್ ತವ ಆಟ ಆಡ್ಬೇಡ, ಅವನೆಲ್ಲ ಅಂತ ಹೇಳು. ಕೇಳ್ತಿಲ್ವಾ? ಬಲಿಯಾಳ ಎಲ್ಲಿ? ನಮ್ಮನ್ನ ಕ್ಷಮಿಸ್ಬಿಡಪ್ಪ. ನೆನೆ ಗಂಟೆ ಇದ್ದ ಬಲಿಯಾಳ್ ಚಿನ್ನ ಇದ್ದಕ್ಕಿದ್ದಂಗೆ ಓಡೋಗ್ಬಿಟ್ಟವನೆ. ಇನ್ನೊಂದೆರಡು ದಿನ ಅವಕಾಶ ಕೊಟ್ರೆ ಕರ್ಕೊಂಬಂದು ಒಪ್ಪಿಸ್ತೀವಪ್ಪ. ಏನ್ ನಾಡ್ಕಾಡ್ತೀವ್ರಲ್ಲ? ಮಾರಪ್ಪ, ಇವ್ರನ್ನ ಕತ್ತರಿಸಾಕ್ಲ. 100 ತಲಾರ ಬೀಳ್ಬೇಕು. ಕತ್ತರಿಸಾಕ್ರಲ್ಲ. ಏ, ನಿಂತ್ಕೊಂಡ್ರಲ್ಲ, ಬೇಡ ಕಂಡ್ರಲ್ಲ, ನಿಂತ್ಕೊಂಡ್ರಲ್ಲ. ನಿಲ್ಸಪ್ಪ. ಒಬ್ಬನ್ ಬಲಿ ಕೊಡಿ ಅಂತ ಕೇಳುದು 100 ಜನ ಬಲಿ ತಗೊಳಕ? ನಿಂಗ್ ಬೇರೆ ಬಲಿಯಲ್ಲಿ ಕೊಡ್ತೀವಿ. ಮುದ್ರೆ ಒತ್ತಿದ್ ಒಬ್ಬಂಗೆ ಬಲಿ ಕೊಡೋದ್ ಬೇರೆವ್ನ? ಬಲ್ ಚೆನ್ನಾಗೈತೆ. ಹಂಗಾರೆ ನೀ 3 ದೊಡ್ಡ ಮನ್ಸ ಈರಿನ ಪಾಳಿದ್ರ ಕಾಲಿಗೆ ಬೀಳ್ಬೇಕು. ಬಿಡ್ರಲ್ಲ. ಅವತ್ ಮಿಕ್ಕಿದ ಬಲಿಯಾಳುಗಳೆಲ್ಲ ಇತ್ತು ಬರ್ರಪ್ಪ. ಕೆಂಪುಕಲ್ ಬಂದದೆ, ನಮ್ಮ ಈರನೇ ಬಲಿಯಾಳು. ಅಯ್ಯೋ ಇಲ್ಲ. ಓಡೋಗೋನಲ್ಲಯ್ಯ ಚಿನ್ನ, ವೀರ ಅವನು ಬಂದೇ ಬರ್ತಾನೆ. ಎಂಥ ದೊಡ್ಡ ಕಾವಲ್ಗಾರ, ಅವನಿಗೆ ಅಂತ ಪ್ರಾಣ ಬಿಡೋದು ಪುಣ್ಯ. ಇವತ್ತಿನ ತಪ್ಪಿಸ್ಕೊಳಕ್ ಆಯ್ಕಿಲ್ಲ. ನಾನ್ ನೆಡ್ಕೊಂಬಿಡುವ ಅಂತ ನೋಡ್ತಾ ಇದೀಯಾ? ಆ ಮಲೆ ಮಹದೇಶ್ವರ, ನನ್ನ ನೀರಿನಲ್ಲಿ ನೀರ ಕರಗಿಸ್ಬಿಡು.